ಸ್ನೇಹಿತರೆ ನಮಸ್ಕಾರ. ಲೋಕಸಭೆ ಚುನಾವಣೆ ನಡೆದಿದೆ. ಲೋಕಸಭೆ ಚುನಾವಣೆಯ ಬೆನ್ನಲ್ಲೇ ಹಾಸನದ ಪೆನ್ಡ್ರೈವ್ ದೊಡ್ಡ ಮಟ್ಟದಲ್ಲೇ ಸುದ್ದಿಯಾಗಿದೆ. ವಿಶ್ವದಾದ್ಯಂತ ಹೇಸಿಗೆ ಪಡುವಂಥ ಕೃತ್ಯವನ್ನು ನಡೆಸಿದಂತಹ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಗೆಲ್ತಾನೋ ಇಲ್ವೋ ಅನ್ನುವಂತಹ ಕುತೂಹಲವು ಕೂಡ ಈಗ ಗರಿಕೆ ತರಿದೆ. ಈಗಾಗಲೇ 2024 ಚುನಾವಣೋತ್ತರ ಸಮೀಕ್ಷೆ ಹೊರಗಡೆ ಬಂದಿದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣನನ್ನು SIT ಬಿಟ್ಟು ಬಿಡದೆ ಡ್ರಿಲ್ ಮಾಡ್ತಿದೆ. ಹಲವಾರು ವಿಚಾರಗಳನ್ನು ಕೆದಕುವಂತೆ ಕೆಲಸ ಮಾಡ್ತಿದೆ. ಈ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಈ ಬಾರಿಯ ಲೋಕಸಭೆ ಚುನಾವಣೆಯ ಅಖಾಡದಲ್ಲೂ ಕೂಡ ಸ್ಪರ್ಧಿಸಿದ್ದು, JDSನಿಂದ ಸ್ಪರ್ಧೆ ಮಾಡಿರುವಂಥ ಪ್ರಜ್ವಲ್ ರೇವಣ್ಣಗೆ BJPಯ ಹಲವಾರು ನಾಯಕರು ಒಮ್ಮತ ಇರದಿದ್ದರೂ ಕೂಡ ಬೆಂಬಲವನ್ನು ಅನಿವಾರ್ಯವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾನೋ ಇಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಇವತ್ತಿಗೂ ಕೂಡ ಕಾಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದಾಗ ಸಾಕಷ್ಟು ರೋಚಕ ಅಂಶಗಳು ಬೆಳಕಿಗೆ ಬರ್ತಿದೆ. ಒಂದು ಕಡೆ ಈ ಬಾರಿ ಪ್ರಜ್ವಲ್ ರೇವಣ್ಣ ಗೆದ್ದರೂ ಕೂಡ ಆ ಸಂಸದ ಸ್ಥಾನ ಉಳಿಯೋದಿಲ್ಲ ಅನ್ನೋದು ಪಕ್ಕ, ಮತ್ತು ಈಗಾಗಲೇ ಅದರ ಬಗ್ಗೆ ಕ್ಲಾರಿಫಿಕೇಷನನ್ನು BJP ಸ್ವತಃ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಗೆದ್ದರೂ ಕೂಡ ಆತನನ್ನು ಇಟ್ಕೊಳ್ಳುವಂಥ ಮಾತೇ ಇಲ್ಲ NDA ಮೈತ್ರಿಕೂಟದಲ್ಲಿ ಎನ್ನುವಂಥ ಮಾತನ್ನು ಹೇಳಿದೆ. ಈ ನಡುವೆ ಪ್ರಜ್ವಲ್ ರೇವಣ್ಣ ಹಾಗಾದರೆ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ತಾನ? ಈಗಾಗಲೇ JDSಗೆ 1-2 ಸ್ಥಾನ ಬರುತ್ತೆ ಅಂತೇಳಿ ಕೆಲವೊಂದು ಸಮೀಕ್ಷೆ ಹೇಳಿದರೆ, ಇನ್ನೂ ಕೆಲವೊಂದು ಸಮೀಕ್ಷೆ 0 ಯಾವುದೇ ಸ್ಥಾನ ಸಿಗೋದಿಲ್ಲ ಅಂತಲೂ ಕೂಡ ಹೇಳಿದೆ. ಮತ್ತೊಂದು ಸಮೀಕ್ಷೆ ಹೇಳಿದೆ 2-3 ಸ್ಥಾನ ಅಂತೂ ಮಿನಿಮಮ್ ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳಿದೆ. ಅಂದರೆ 3 ಜನರು ಕೂಡ ಗೆಲ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದೆ ಇನ್ನೊಂದು ಸಮೀಕ್ಷೆ. ಹೀಗಾಗಿ ಈ ಹಾಸನದ ಚಿತ್ರಣ ಏನು? ನಿಜವಾಗ್ಲೂ ಕೂಡ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾನೋ ಗೆಲ್ಲಲ್ವೋ? ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಇದಕ್ಕೆ ಎಕ್ಸಿಟ್ ಪೋಲ್ ಕೊಟ್ಟಂತಹ ಒಂದು ರಿಸಲ್ಟ್ ಏನು, ಉತ್ತರ ಏನು, ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಚುನಾವಣೋತ್ತರ ಸಮೀಕ್ಷೆ ಅಂತ ಹೇಳಿದ್ರೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಮಾಡಿದಂಥ ಸಮೀಕ್ಷೆ. ಬಟ್ ಅದನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆಯ ಚುನಾವಣೆ ಮುಗಿಯೋವರೆಗೂ ಕೂಡ ಅನೌನ್ಸ್ ಮಾಡೋ ಹಾಗಿಲ್ಲ. ಇನ್ಫ್ಯಾಕ್ಟ್ ನೀತಿ ಸಂಹಿತೆಯ ರೀತಿಯಲ್ಲಿ ಜಾರಿ ಇರ್ತದೆ. ಸೊ ದಟ್ ನೀವು ಆ ಚುನಾವಣೋತ್ತರ ಸಮೀಕ್ಷೆಯನ್ನು ಪ್ರಸಾರ ಮಾಡುವಂತಿಲ್ಲ. ಒನ್ಸ್ ಎಲೆಕ್ಷನ್ ಕಂಬೈನ್ ಅಂದರೆ ಈಗ ಚುನಾವಣೆ ಶುರುವಾದ ನಂತರ ಈಗ 7 ಹಂತದಲ್ಲೋ 5 ಹಂತದಲ್ಲೋ 2 ಹಂತದಲ್ಲೋ 3 ಹಂತದಲ್ಲೋ ಚುನಾವಣೆ ನಡೀತು ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ, ಮೊದಲ ಹಂತದ ಚುನಾವಣೆ ಶುರುವಾಗಿ ಅಂತಿಮ ಹಂತದ ಚುನಾವಣೆ ಮುಗಿಯೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಸಮೀಕ್ಷೆಗಳನ್ನು ಪ್ರಸಾರ ಮಾಡುವಂತಹ ಮತ್ತು ಸಮೀಕ್ಷೆಗಳನ್ನು ಒಂದು ರೀತಿಯಲ್ಲಿ ಟೆಲಿಕಾಸ್ಟ್ ಮಾಡುವಂತಹ ಯಾವುದೇ ಹಕ್ಕು ಯಾರಿಗೂ ಕೂಡ ಇರೋದಿಲ್ಲ. ಅದು ನಿರ್ಬಂಧಿಸುವಂತಹ ಒಂದು ವಿಚಾರ. ಹೀಗಿರುವಾಗ ಈ ಬಾರಿಯೂ ಕೂಡ 1ನೇ ತಾರೀಕಿನವರೆಗೂ ಕೂಡ ಚುನಾವಣೆ ಇತ್ತು. ಅಷ್ಟೂ ಹಂತದ ಚುನಾವಣೆ 1ನೇ ತಾರೀಕು ಮುಗಿಯುತ್ತೆ. ಸೊ ದಟ್ 6 ಗಂಟೆಯ ನಂತರ ಈ ಚುನಾವಣೋತ್ತರ ಸಮೀಕ್ಷೆಯನ್ನು ಪ್ರಸಾರಪಡಿಸ್ಬೋದು. 6 ಗಂಟೆ ಅಂತ ಹೇಳಿದ್ರೆ 6:30 ನಿನ್ನೆ ಎಲ್ಲ ಕಡೆಯೂ ಕೂಡ ಚುನಾವಣೋತ್ತರ ಸಮೀಕ್ಷೆ ಪ್ರಸಾರವಾಯಿತು. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಸೊ ದಟ್ ಕರ್ನಾಟಕದಲ್ಲಿ ಒಂದು ಅಚ್ಚರಿಯ ಫಲಿತಾಂಶ ಬರುತ್ತೆ ಅನ್ನೋದು ಎಲ್ಲ ಸಮೀಕ್ಷೆಗಳ ಲೆಕ್ಕಾಚಾರ. 20-24 ಸ್ಥಾನದವರೆಗೂ ಕೂಡ BJP ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಓವರಾಲ್ ಆಗಿ ಎಲ್ಲ ಸಮೀಕ್ಷೆಯನ್ನು ತಾಳೆ ಹಾಕಿ ನೋಡಿದಾಗ ಗೊತ್ತಾದರೆ, ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಕೇವಲ 4-8 ಸ್ಥಾನದವರೆಗೆ ಬರುತ್ತೆ ಅನ್ನುವಂಥದ್ದು, JDSಗೆ 1 ಅಥವಾ 2 ಸ್ಥಾನ ಬರುತ್ತೆ ಅನ್ನೋದು ಓವರಾಲ್ ಆಗಿ ಬಂದಿರುವಂಥ ರಿಸಲ್ಟು. ಕೆಲವು ಸಮೀಕ್ಷೆಯಲ್ಲಿ 0 ಕೂಡ ಬಂದಿದೆ JDSಗೆ, ಕೆಲವು ಸಮೀಕ್ಷೆಯಲ್ಲಿ 3 ಸ್ಥಾನಕ್ಕೆ 3 ಸ್ಥಾನವನ್ನು ಕೂಡ ಗೆಲ್ತಾರೆ ಅಂತೇಳಿ ಬಂದಿದೆ. ಬಟ್ ಆಲ್ಮೋಸ್ಟ್ ಆಲ್ ಸಮೀಕ್ಷೆಯಲ್ಲಿರೋದು 1 ಅಥವಾ 2. ಈಗ ಇರುವಂಥ ಪ್ರಶ್ನೆ ನೇರವಾಗಿ ಇನ್ನೊಂದು ಆಯಾಮಕ್ಕೆ ಬರಬೇಕಾಗುತ್ತೆ. ಅದೇನು? ಪ್ರಜ್ವಲ್ ರೇವಣ್ಣನ ವಿಚಾರ. ಹೌದು, ಹಾಲಿ ಸಂಸದ, ಹಾಸನದ ಹಾಸಿಗೆಯ ಹೀರೋ, ವಿಡಿಯೋ ಮಾಡಿದಂಥ ಶೂರ, ವೀರಾದಿ ವೀರ, ಜೊತೆಗೆ ವಿಕೃತ ಕಾಮಿ ಅಂತೇಳಿ ಕರೆಸ್ಕೊಳ್ತಿರುವಂತಹ ಪ್ರಜ್ವಲ್ ರೇವಣ್ಣ ಈಗ 2976 ಯುವತಿಯರ ವಿಡಿಯೋವನ್ನು ತನ್ನ ಮೊಬೈಲ್ನಲ್ಲಿ ಮಾಡೋದ್ರ ಮೂಲಕ, ಅದು ಕೂಡ ಯಾವ ವಿಡಿಯೋ? ರಾಸಲೀಲೆಯ ವಿಡಿಯೋ, ತನ್ನ ಕಾಮಚೇಷ್ಟೆಯ ವಿಡಿಯೋವನ್ನು ಮಾಡೋದ್ರ ಮೂಲಕ ಸಮಾಜದಲ್ಲಿ ಚೀ ತೂ ಅಂತೇಳಿ ಕಳಿಸ್ಕೊಳ್ತಾ ಇದ್ದಾನೆ. ಇಂತಹ ಒಬ್ಬ ನಾಯಕ ನಮ್ಮ ಜನಪ್ರತಿನಿಧಿ ಆಗಿರೋದೇ ನಮ್ಮ ದುರಂತ ಅಂತ ಹೇಳ್ಬಿಟ್ಟು ಜನರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಹೆಂಗಸರು ಮಕ್ಕಳನ್ನು ಹೇಗೆ ಇಂತಹ ಜನಪ್ರತಿನಿಧಿಗಳ ಹತ್ರ ಕಳಿಸೋದು ಅಂತ ಹೇಳ್ಬಿಟ್ಟು ಗಂಡಸರು ಮಾತಾಡ್ತಿದ್ರೆ, ಇಂತಹ ಲಜ್ಜೆಗೇಡಿ ಜನಪ್ರತಿನಿಧಿಗಳ ಹತ್ರ ನಾವು ಯಾವ ನಂಬಿಕೆಯನ್ನು ಇಟ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಮಹಿಳೆಯರು ಮಾತನಾಡಿಕೊಳ್ಳುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಜನಪ್ರತಿನಿಧಿ, ಈ ಹಾಲಿ ಸಂಸದ ಮತ್ತು BJP ಮತ್ತು JDSನ ಮೈತ್ರಿಯ ಅಭ್ಯರ್ಥಿಯೂ ಕೂಡ ಆಗಿರುವಂಥ, ಇನ್ಫ್ಯಾಕ್ಟ್ NDA ಅಭ್ಯರ್ಥಿಯೂ ಕೂಡ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಮತ್ತೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸಿದ್ದಾನೆ. ಹಾಗಾದರೆ ಈ ಪ್ರಜ್ವಲ್ ರೇವಣ್ಣ ಗೆಲ್ತಾನೋ ಗೆಲ್ಲಲ್ವೋ ಅನ್ನೋದು ಈಗಿರುವಂಥ ಪ್ರಶ್ನೆ. ಬಟ್ ಈ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಅಂದರೆ ಈ ಎಕ್ಸಿಟ್ ಪೋಲಲ್ಲಿ ಈ ಪ್ರಜ್ವಲ್ ರೇವಣ್ಣ ಕುರಿತಾದಂತಹ ಒಂದು ಫಲಿತಾಂಶವು ಅಥವಾ ಭವಿಷ್ಯವು ಕೂಡ ಬಂದಿದೆ. ಹಾಗಾದರೆ ಏನು ಬಂದಿದೆ?
ಈ ಪ್ರಜ್ವಲ್ ರೇವಣ್ಣ ಗೆಲ್ತಾನೋ ಗೆಲ್ಲಲ್ವೋ ಇಷ್ಟೆಲ್ಲ ವಿವಾದಗಳು ಬಂತು. ಇನ್ಫ್ಯಾಕ್ಟು ಎಲೆಕ್ಷನ್ ನಡೆಯೋದಕ್ಕಿಂತ 3 days ಬಿಫೋರ್ 3 ದಿನ ಮುಂಚೆನೇ ಈ ವಿಚಾರ ಚರ್ಚೆಗೆ ಬಂತು. ಹಾಸನದಲ್ಲಿ ಪೆನ್ ಡ್ರೈವ್ ಹರಿದಾಡೋಕ್ಕೆ ಶುರುವಾಯಿತು, ವಿಡಿಯೋಗಳು ಶೇರ್ ಆಗೋಕ್ಕೆ ಶುರುವಾಯಿತು. ಆದರೆ ಇದು ಪ್ರಜ್ವಲ್ ರೇವಣ್ಣದ್ದೇ ಅನ್ನುವಂತಹ ಒಂದು ಕಾವು ಏನಿದೆ ಅದು ಬಂದಿದ್ದು ಚುನಾವಣೆಯ ನಂತರ. ಆತ ಯಾವಾಗ ಎಸ್ಕೇಪ್ ಆದ ನೋಡಿ ಅವತ್ತಿನಿಂದ ಇದಕ್ಕೆ ಹೆಚ್ಚು ಕಾವು ಬಂತು. ಸೊ ದಟ್ ಇದು ಇಂಪ್ಯಾಕ್ಟ್ ಆಗಿದೆಯಾ ಜನರ ಮನಸ್ಸಿನಲ್ಲಿ, ಇದು ಮುಟ್ಟಿದೆಯಾ ನಾಟಿದೆಯಾ ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಂಥ ಇಂಡಿಯಾ ಟುಡೇ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಇಲ್ಲಿನ ಹಣೆಬರಹವನ್ನು ತಿಳಿಸಿದೆ. ಹೌದು, ಲೋಕಸಭೆ ಚುನಾವಣೆಯ ಚುನಾವೋತ್ತರ ಸಮೀಕ್ಷೆ ಈ ಇಡೀ ದೇಶದ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಹೆಚ್ಚು ಗಮನವನ್ನು ಸೆಳೆದಿದ್ದು ಹಾಸನದ ರಿಸಲ್ಟ್ ಏನಾಗುತ್ತೆ ಅಂತೇಳಿ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು. ಹಾಸನ ಕ್ಷೇತ್ರದಲ್ಲಿ ಭಾರೀ ಸಂಚಲನ ಉಂಟು ಮಾಡಿದಂತಹ ಪೆನ್ ಡ್ರೈವ್ ಈ ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟನ್ನು ಮಾಡಿತಾ ಅಂತೇಳಿ ಕೇಳಿದರೆ ಇಲ್ಲ ಅನ್ನುವಂತಹದ್ದೊಂದು ಉತ್ತರ ಸಿಗ್ತಾ ಇದೆ. ಏನು, ಇಷ್ಟು ಜನಾಕ್ರೋಶ ವ್ಯಕ್ತವಾಗಿದ್ದರೂ ಕೂಡ, ಇಷ್ಟು ಜನ ಇಲ್ಲಿ ಹೇಟ್ ಮಾಡ್ತಾ ಇದ್ರೂ ಕೂಡ ಅವತ್ತಿಗೆ ಜನರಿಗೆ ಇದರ ಅರಿವಿರಲಿಲ್ಲ. ಸೊ ದಟ್ಟು ಈ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾನೆ ಎನ್ನುವಂಥದ್ದು ಈಗ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಂದಿರುವಂಥ ಅಂಶ. ಹಾಗಾದರೆ ಯಾವೆಲ್ಲ ಆಯಾಮದಲ್ಲಿ ಈತ ಗೆಲ್ತಾನೆ, ಈತನ ಮೇಲೆ ಇಷ್ಟೆಲ್ಲ ಗಂಭೀರ ಆರೋಪಗಳು ಬಂದರೂ ಕೂಡ ಈತ ಗೆಲ್ಲೋದು ಹೇಗೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಅದಕ್ಕೆ ಕೂಡ ಉತ್ತರವನ್ನು ಹುಡುಕ್ತಾ ಹೋದಾಗ ಒಂದಷ್ಟು ಉತ್ತರಗಳು ಸಿಗ್ತವೆ. ಒಂದು ಮೇಜರ್ ಆಗಿರುವಂಥದ್ದು, ಚುನಾವಣೆ ನಡೆಯೋದಕ್ಕೂ 3 ದಿನ ಮುಂಚೆ ಈ ವಿಡಿಯೋ ಶೇರ್ ಆಗಿತ್ತು. ಆ ವಿಡಿಯೋವನ್ನು ಹೆಚ್ಚು ಜನ ಶೇರ್ ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆಯನ್ನು ನೋಡಿದ್ರು 2 ಕಾರಣಗಳಿಂದ. ಒಂದು, ಅದನ್ನು ಶೇರ್ ಮಾಡುವಷ್ಟು ಕೂಡ ಅದರಲ್ಲಿ ಅಷ್ಟು ಒಳ್ಳೆ ಕಂಟೆಂಟ್ ಏನೂ ಇರಲಿಲ್ಲ. ಜೊತೆಗೆ ಇನ್ನೊಬ್ಬರಿಗೆ ಶೇರ್ ಮಾಡುವಷ್ಟು ಕೂಡ ಅಷ್ಟು ಕೆಟ್ಟದಾಗಿರುವಂಥ ವೀಡಿಯೋಗಳದು. ಅದನ್ನು ನಾವು ನೀನು ಬಾಯಲ್ಲಿ ಮಾತಾಡಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಹೊಲಸು ವೀಡಿಯೋಗಳದು. ಆ ವಿಡಿಯೋಗಳನ್ನು ಇನ್ನೊಬ್ರಿಗೆ ಹೇಗೆ ಶೇರ್ ಮಾಡೋದು ಅನ್ನೋಂಥದ್ದು. ಎರಡನೇದು, ಶೇರ್ ಮಾಡೋದ್ರಿಂದ ನನಗೇನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂಥ ಆತಂಕ, ಭಯ. ಹೌದು, ಈಗ ನಾನು ಫಾರ್ ಎಕ್ಸಾಂಪಲು ಯಾರೋ ಒಬ್ಬರಿಗೆ ಶೇರ್ ಮಾಡಿದೆ ಅಂತ ಹೇಳಿದ್ರೆ ಆತ ಅದನ್ನು ಇನ್ನೊಬ್ರು ಯಾರಿಗೋ ಶೇರ್ ಮಾಡಿದೆ ಅಂತ ಹೇಳಿದ್ರೆ ಕೊನೆಗೆ ಅದು ಎಂಕ್ವೈರಿ ನಡೆದು ಅದು ಇನ್ನೇನೋ ಸಮಸ್ಯೆಗಳು ಉದ್ಭವ ಆಗುತ್ತಾ ಅನ್ನುವಂಥ ಭಯ. ಸೊ ದಟ್ ಏನು ಮಾಡಿದ್ರು, ಜನರು ಶೇರ್ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಿದ್ರು. ಜೊತೆಗೆ ಪ್ರಜ್ವಲ್ ರೇವಣ್ಣದ್ದೇ ಇದು ಅನ್ನುವಂತಹ ಯಾವುದೇ ಖಚಿತತೆ ಆ ಸಂದರ್ಭದಲ್ಲಿ ಇರಲಿಲ್ಲ. ಒಂದಷ್ಟು ಜನ ಹೇಳ್ತಿದ್ರೆ ಹೊರತು ಖಚಿತತೆ ಇರಲಿಲ್ಲ. ಜೊತೆಗೆ ಪ್ರಜ್ವಲ್ ರೇವಣ್ಣನು ಕೂಡ ಇದರ ಬಗ್ಗೆ ಎಲ್ಲೂ ಕೂಡ ತುಟಿಯನ್ನು ಬಿಚ್ಚಲಿಲ್ಲ, ಸ್ಟೇಯನ್ನು ತಂದಾಗಿತ್ತು. ಸೊ ದಟ್ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗಲಿಲ್ಲ. ಬಟ್ ಯಾವಾಗ ಸಿ ಎಂ ಸಿದ್ದರಾಮಯ್ಯ ಒಂದು ಟ್ವೀಟ್ ಮಾಡಿದ್ರು, ಅದಕ್ಕೂ ಮುಂಚೆ ಯಾವಾಗ ಪ್ರಜ್ವಲ್ ರೇವಣ್ಣ ಫಾರಿನ್ಗೆ ಎಸ್ಕೇಪ್ ಆದ್ನೋ ಆಗ ಎಲ್ಲದೂ ಕೂಡ ಕ್ಲಿಯರ್ ಆಗಿತ್ತು. ಅದಾಗಲೇ ಎಲೆಕ್ಷನ್ ಕೂಡ ಮುಗ್ದಿತ್ತು, ಚುನಾವಣೆ ಕೂಡ ಆಗಿತ್ತು. ಅಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿಯೂ ಕೂಡ ಮುಗಿದು ಹೋಗಾಗಿತ್ತು. ಎಲ್ಲವೂ ಕೂಡ ಮುಗಿದ ಮೇಲೆ ಇಲ್ಲಿ ಕೋಟೆ ಬಾಗಿಲು ಹಾಕಿದ್ರು ಅಂತಾರಲ್ಲ, ಹಾಗಾಗಿತ್ತು ಹಾಸನದ ಪರಿಸ್ಥಿತಿ. ಸೊ ದಟ್ ಏನಾಯಿತು, ಇದು ಹೆಚ್ಚು ಇಂಪ್ಯಾಕ್ಟ್ ಆಗಲಿಕ್ಕೆ ಆಗಲಿಲ್ಲ. ಈ ವಿಡಿಯೋ ವಿಚಾರ ಹೆಚ್ಚು ಇಂಪ್ಯಾಕ್ಟ್ ಆಗಲಿಕ್ಕೆ ಆಗಲಿಲ್ಲ. ಸೊ ದಟ್ ಇಲ್ಲಿ 2 ಕಾರಣಗಳಿಂದ ಈ ವಿಡಿಯೋ ಅಷ್ಟು ಪ್ರಭಾವವನ್ನು ಆ ಸಂದರ್ಭದಲ್ಲಿ ಹಾಸನದಲ್ಲಿ ಬೀರಿಲ್ಲ. ಇವತ್ತಿಗೆ ಹಾಸನದಲ್ಲಿ ಜನಾಕ್ರೋಶ ಯಾವ ಪರಿ ಇದೆ ಅಂತ ಹೇಳಿದ್ರೆ, ಆತ ಏನಾದರೂ ಸಾರ್ವಜನಿಕವಾಗಿ ಸಿಕ್ಕದ ಅಂತ ಹೇಳಿದ್ರೆ ಮೆಟ್ಟಲ್ಲಿ ಹೊಡಿತಾರೆ, ಆ ಪರಿ ಜನಾಕ್ರೋಶ ಇದೆ. ಆದರೆ ಅವತ್ತಿಗೆ ಆ ಪರಿ ಇರಲಿಲ್ಲ, ವಾಸ್ತವವಾಗಿ ಆ ಪರಿಸ್ಥಿತಿ ಇರಲಿಲ್ಲ. ಇದು ಪ್ರಮುಖವಾಗಿ ನಿಲ್ತದೆ. ಇನ್ನು JDS ಕೂಡ ಇದನ್ನು ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡ್ತು. ಆ ಸಂದರ್ಭದಲ್ಲಿ JDSನ ನಾಯಕರು ಕೂಡ ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡಿದ್ರು. BJP ಅವರಿಗೆ ಗೊತ್ತಿದ್ರು ಕೂಡ ಗೊತ್ತಿರದೇ ರೀತಿ ನಟಿಸಿದ್ರು. ಕಾಂಗ್ರೆಸ್ನವರು ಕೂಡ ಮೌನವಾಗಿ ಇದ್ದರು. 2 ದಿನ ಇರುವಾಗ ಏನು ಮಾಡಿದ್ರೆ ಏನು ಬಂತು, ಅದು ವರ್ಕೌಟ್ ಆಗಲಿಲ್ಲ. ಹಾಗಾದರೆ ಗೆಲ್ಲೋದಕ್ಕೆ ಕಾರಣ ಏನು? ಅದು ಸಂಸದ ಪ್ರಜ್ವಲ್ ರೇವಣ್ಣನ ಮೇಲಿರುವಂಥ ಅಭಿಮಾನ, ಜೊತೆಗೆ ದೇವೇಗೌಡರ ಮೇಲಿರುವಂಥ ಗೌರವ. ಹೌದು, ದೇವೇಗೌಡರ ಮೇಲಿನ ಗೌರವದಿಂದ ಇವತ್ತಿಗೂ ಹಾಸನದಲ್ಲಿ ಅಥವಾ ಬೇರೆ ಭಾಗದಲ್ಲಿ JDS ಪಕ್ಷ ಜೀವಂತವಾಗಿದೆ. ಅದು ಅಲ್ಲದೇ ಇದ್ದಿದ್ರೆ ಬಹುಶಃ ಇಷ್ಟೊತ್ತಿಗಾಗಲೇ JDS ನಿರ್ನಾಮ ಆಗಿ ಹೋಗ್ತಿತ್ತು. ಬಟ್ ಇಲ್ಲೂ ಕೂಡ JDSಗೆ ಒಂದು ಗೌರವವನ್ನು ಕೊಡ್ತಿರೋದು ದೇವೇಗೌಡರ ಕಾರಣಕ್ಕೆ. ಇನ್ನು HD ಕುಮಾರಸ್ವಾಮಿ ಕಾರಣದಿಂದ ಪಕ್ಷ ಉಳಿದಿದೆ ಅಂತ ಹೇಳಿದ್ರೆ ಅದು ಈ ಶತಮಾನದ ದೊಡ್ಡ ಸುಳ್ಳಾಗ್ತದೆ, ಅದು ಖಂಡಿತ ಅಲ್ಲ. ಆದರೆ ದೇವೇಗೌಡರ ವಿಚಾರದಲ್ಲಿ ಮತ್ತು ರೇವಣ್ಣನ ಒಂದಷ್ಟು ಇಲ್ಲಿನ ಸ್ವಾರ್ಥ ರಾಜಕಾರಣ, ಅಂದರೆ ನನ್ನ ಹಾಸನ, ನನ್ನ ಹೊಳೆನರಸೀಪುರ ಅನ್ನುವಂಥ ಒಂದು ಸ್ವಾರ್ಥ ಇದೆ ಯಾರಿಗೆ, ರೇವಣ್ಣನಿಗೆ. ಸುಮ್ಮನೆ ಹೇಳಬಾರ್ದು. ಅಭಿವೃದ್ಧಿಯ ವಿಚಾರದಲ್ಲಿ ನನ್ನ ಹಾಸನಿಗೆ ಇದು ತರಬೇಕು, ನನ್ನ ಹಾಸನಿಗೆ ಅದು ಮಾಡಬೇಕು ಅನ್ನೋಂಥದ್ದು ಒಂದು ಸ್ವಾರ್ಥ ಇದೆ, ಕ್ಷೇತ್ರದ ಸ್ವಾರ್ಥ ಇದೆ. ಅದು ಮಗನನ್ನು ಗೆಲ್ಲಿಸ್ತು. ಇನ್ನು ತನ್ನ ತಾಯಿಯಿಂದ ಖಂಡಿತ ಪ್ರಜ್ವಲ್ ರೇವಣ್ಣ ಗೆದ್ದಿಲ್ಲ, ತಮ್ಮನಿಂದ, ಸಹೋದರ ಅಥವಾ ಅಣ್ಣನಿಂದ ಪ್ರಜ್ವಲ್ ರೇವಣ್ಣ ಗೆದ್ದಿಲ್ಲ. ಇದು ಗೆದ್ದಿರುವಂಥದ್ದು ಕೇವಲ ರೇವಣ್ಣ ಮತ್ತು ಅವರ ತಂದೆ HD ದೇವೇಗೌಡರ ಕಾರಣದಿಂದ ಗೆದ್ದರೆ
ಇಂದು ಒಂದು ವೇಳೆ ಈ ಸಮೀಕ್ಷೆಗಳು ಉಲ್ಟಾದರೂ ಕೂಡ ಏನು ಅಚ್ಚರಿ ಪಡಬೇಡಿ. ಸಮೀಕ್ಷೆಗಳು ಎಲ್ಲದೂ ಕೂಡ ಹೇಳದಂತೆ ಆಗುತ್ತೆ ಅಂತಲೂ ಕೂಡ ನೀವು ನಂಬಲಿಕ್ಕೆ ಹೋಗಬೇಡಿ. ಬಟ್ ಈಗ ಸದ್ಯಕ್ಕಿರುವಂಥ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾನೆ ಅನ್ನೋದು ಸ್ಪಷ್ಟವಾಗಿದೆ. ಹಾಗೇನಾದರೂ ಪ್ರಜ್ವಲ್ ರೇವಣ್ಣ ಗೆದ್ದರೂ ಕೂಡ ಆತನ ಸಂಸದ ಸ್ಥಾನ ಉಳಿಯುತ್ತೆ ಅಂತ ಹೇಳಿ ನೀವು ಅಂದ್ಕೊಳ್ಬೇಡಿ. ಯಾಕೆಂತ ಹೇಳಿದ್ರೆ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಈತನನ್ನು ಕಟು ಶಬ್ದಗಳಿಂದ ಟೀಕೆ ಮಾಡಿದ್ದಾರೆ. ಈತನಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಹಾಗಿರುವಾಗ ಈತನನ್ನು ಇಟ್ಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ. ಈತ ಯಾವತ್ತೂ ಈ ಆರೋಪಗಳಿಂದ ಮುಕ್ತನಾಗಿ ಕ್ಲೀನ್ ಹ್ಯಾಂಡ್ ಆಗಿ ಹೊರಗಡೆ ಬರ್ತಾನೋ ಬಹುಶಃ ಆವತ್ತಿಗೆ ಇವನಿಗೆ ಅವಕಾಶವನ್ನು ಕೊಡ್ಬೋದು. ಬಟ್ ಅಲ್ಲಿವರೆಗೂ ಕೂಡ ಅವಕಾಶ ಇರೋದಿಲ್ಲ. ಸೊ ದಟ್ ಒಂದು ಲೆಕ್ಕಾಚಾರದ ಪ್ರಕಾರ ಇನ್ಫ್ಯಾಕ್ಟ್ ಪ್ರಜ್ವಲ್ ರೇವಣ್ಣ ಗೆದ್ದರೂ ಕೂಡ ಮತ್ತೆ ಹಾಸನದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಅನ್ನೋದು ಮಾತ್ರ ಬರೆದಿಟ್ಕೊಳ್ಬೇಕಾದಂಥ ಸತ್ಯ ಅಂತಲೇ ಹೇಳ್ಬೋದು. ಆ ಸಂದರ್ಭದಲ್ಲಿ ಏನಾಗುತ್ತೆ ರಾಜಕೀಯ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಇಷ್ಟೆಲ್ಲ ಆರೋಪಗಳು, ಇಷ್ಟೆಲ್ಲ ಮನೆಹಾಳು ಕೆಲಸಗಳನ್ನು ಮಾಡಿರುವಂತಹ ಪ್ರಜ್ವಲ್ ರೇವಣ್ಣನೇ ಗೆಲ್ತಾನೆ ಅಂತೇಳಿ ಸಮೀಕ್ಷೆ ಹೇಳ್ತಿದೆ ಅಂತ ಹೇಳಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಕಾರ ಪ್ರಜ್ವಲ್ ರೇವಣ್ಣ ಗೆಲ್ತಾನೋ ಗೆಲ್ಲುವಲ್ವಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.